ನೀಲಾ ಕುಕಿಂಗ್ ಚಾನೆಲ್ಗೆ ಇವತ್ತು ಮಟನ್ ಸಾರು ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಒಂದು ಕಡಾಯಿಗೆ ಈ ಥರ ಸ್ವಲ್ಪ ಮಸಾಲೆಗಳು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದ ತಕ್ಷಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಳ್ಳಿ. ಚಕ್ಕೆ ಒಂದು ದೊಡ್ಡ ಸೈಜ್ ಆಗೋಷ್ಟು ಚಕ್ಕೆ, 3 ಲವಂಗ ಮತ್ತು ಪಲಾವ್ಗೆ ಹಾಕ್ತೀವಲ್ಲ ಕಲುವ ಅಂತ ಅದೊಂದು ಸ್ವಲ್ಪ ಹಾಕ್ಕೊಂಡು, ದೊಡ್ಡ ಸೈಜ್ ಈರುಳ್ಳಿ ಒಂದು ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ಥರ ನಾವಿಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಆಲ್ರೆಡಿ ನಾನು ಮಟನ್ ಸಾರು ಹಾಕಿದ್ದೀನಿ. ಹಸಿ ಮಸಾಲೆ ರುಬ್ಬಿ ಯಾವ ರೀತಿ ಮಾಡೋದಂತ ಇದು ಫ್ರೈ ಮಾಡಿ ಸೇಮ್ ಹೋಟ್ಲಲ್ಲಿರೋ ಥರನೇ ಇರುತ್ತೆ ಮಟನ್ ಸಾರು. ಈರುಳ್ಳಿ ಚೆನ್ನಾಗಿ ಒಂದು 3 ನಿಮಿಷ ಗಂಟ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದ ತಕ್ಷಣ ಒಂದು ಚಿಕ್ಕ ಸೈಜ್ ಟೊಮೆಟೊ ಹಾಕ್ಕೊಬೇಕು. ನೆನಪಿರಲಿ, ಮಟನ್ ಸಾರಿಗೆ ಯಾವತ್ತೂ ಜಾಸ್ತಿ ಟೊಮೆಟೊ ಹಾಕಬಾರ್ದು. ಒಂದು ಟೊಮೆಟೊ ಹಾಕಿ ಒಂದು ಚಿಕ್ಕ ಬೌಲ್ ಆಗೋಷ್ಟು ಅಥವಾ ಒಂದು ಕೈ ಹಿಡಿಯೋಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಜಾಸ್ತಿ ಹಾಕಬೇಡಿ. ನಾನು ತೋರಿಸ್ತಾ ಇರೋದು ಕ್ವಾಂಟಿಟಿ ಬಂದು 1 kg ಮಟನ್ ಸಾರಿಗೆ ಏನೇನು ಹಾಕಬೇಕಂತ. ಇವಾಗ ಕಡಲೆಪಪ್ಪು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಟೊಮೆಟೊ ಸಿಪ್ಪೆಲ್ಲ ಬಿಡಿಸಿ ಬರೋ ಗಂಟ ನಾವು ಮಸಾಲೆನ ಇಲ್ಲಿ ಹುರ್ಕೊಬೇಕು. ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಅದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ತಾ ಇದ್ದೀರಾ, ತಳ ಹಿಡಿದೇ ಇರೋ ಥರ ಮಸಾಲೆ ಎಲ್ಲ ಸೀದೋಗಬಾರ್ದು. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಮಸಾಲೆನ ಚೆನ್ನಾಗಿ ಹುರಿದಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿ ಧನಿಯಾ ಪೌಡರ್ ಬಂದು 4 ಸ್ಪೂನ್ ಹಾಕ್ಕೊಬೇಕು. 4ರಿಂದ 5 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ಅದೇ ಅರ್ಧ kg ಅಂದರೆ ಒಂದು 3 ಸ್ಪೂನ್ ಸಾಕು. 1 kg ಅಂದರೆ ಒಂದು 6 ಸ್ಪೂನ್ ಅಥವಾ ಒಂದು 4 ಸ್ಪೂನ್ ನಾವಿಲ್ಲಿ ಧನಿಯಾ ಪೌಡರ್ ಹಾಕ್ಕೊಬೇಕು. ಇಲ್ಲಿ ಏನಕ್ಕೆ ಧನಿಯಾ ಪೌಡರ್ ಇಷ್ಟ ಹಾಕ್ತೀವಿ ಅಂದರೆ ಅದೇ ಮಟನ್ ಸಾರಿಗೆ ಟೇಸ್ಟ್ ಕೊಡೋದು. ನೆನಪಿರಲಿ, ಗ್ಯಾಸ್ ಆಫ್ ಮಾಡಿ ಸ್ಪೈಸಸ್ ಹಾಕಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಂಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಳ್ಳಿ. ಚಿಕ್ಕ ಸ್ಪೂನ್ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಮಾಮೂಲಿ ಸ್ಪೂನ್ ಇದ್ದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಗಸಗಸೆನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ನಾವು ಇಲ್ಲಿ ಹುರ್ಕೊಬೇಕು. ಇವಾಗ ಇದೆಲ್ಲ ಹೇಗೆ ಒಗ್ಗರಣೆ ಮಾಡಿ ನಾವು ಮಟನ್ ಹಾಕಿ ವಿಜಿಲ್ ಕೂಗಿಸ್ಕೊಳ್ಳೋದಂತ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಯಾಕಂದರೆ ಮಟನಲ್ಲಿ ಜಾಸ್ತಿ ಆಯಿಲಿನ ಅಂಶ ಬಿಡುತ್ತೆ, ಕೊಬ್ಬೆಲ್ಲ ಇರುತ್ತಲ್ಲ, ಆದ್ದರಿಂದ ಆಯಿಲ್ ನಾವು ಕಮ್ಮಿ ಹಾಕ್ಕೊಂಡು ಒಂದು ಈರುಳ್ಳಿನ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಕಲರ್ ತಿರುಗೋ ಗಂಟ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1ರಿಂದ 2 ಟೇಬಲ್ ಸ್ಪೂನ್ ನಾವಿಲ್ಲಿ ಹಾಕ್ಕೊಬೇಕು. ಪೇಸ್ಟ್ ಇಲ್ಲ ಅಂದರೆ ಮಸಾಲೆ ಅಲ್ಲಿ ನಾವು ಹುರ್ಕೊಳ್ಳುವಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಬೋದು. ಶುಂಠಿ ಬೆಳ್ಳುಳ್ಳಿ ಲೋ ಫ್ಲೇಮಲ್ಲಿಟ್ಟು ಅದನ್ನು ಎಣ್ಣೆ ಬಿಡೋ ಗಂಟ ಫ್ರೈ ಮಾಡಿಕೊಂಡು ಮಟನ್ನ 2ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಮಟನ್ ಹಾಕ್ಕೊಬೇಕು. ಮಟನ್ ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗಿ ತಿರುಗಿ ಕೊಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಮಟನಲ್ಲಿ ಇಳಿಬೇಕಲ್ಲ, ಆದ್ದರಿಂದ ನೋಡಿರಿ ಈ ಥರ ಚೆನ್ನಾಗಿ ತಿರುಗಿ ಕೊಟ್ಬಿಟ್ಟು ಒಂದು 4ರಿಂದ 5 ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಡಿ. ಇವಾಗ 4ರಿಂದ 5 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು. ಅರಿಶಿನ ಪುಡಿ ಹಾಕಿ ತಿರುಗಿ ಕೊಡಬೇಕು. ಈ ಥರ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ, ನಿಧಾನಕ್ಕೆ ಈ ಥರ ನೀವು ತಿರ್ಕೊಡ್ಬೇಕು. ಇವಾಗ ಚೆನ್ನಾಗಿ ತಿರ್ಕೊಟ್ಟಾಗಿದೆ. ಇವಾಗ ಒಂದು ಕೈ ಹಿಡಿಯಾಗೋಷ್ಟು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಬೇಕು. ಪುದೀನ ಮತ್ತು ಕೊತ್ತಂಬರಿ ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಮಟನಲ್ಲಿ ಹಾಕಿ ಚೆನ್ನಾಗಿ ತಿರುಗಿ ಕೊಡುವಾಗ ನೀವು ಆ ಥರ ಮಿಕ್ಸ್ ಮಾಡುವಾಗಲೇ ಮಟನಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸ್ಮೆಲ್ಲೆಲ್ಲ ಘಮ ಚೆನ್ನಾಗಿ ಬರ್ತಾ ಇರುತ್ತೆ. ಈ ಥರ ನಿಧಾನಕ್ಕೆ ನೀವು ತಿರ್ಕೊಡ್ಬೇಕು. ಒಂದು 2 ನಿಮಿಷ ಗಂಟ ತಿರುಗಿದ್ರೆ ಸಾಕು. ತಿರುಗಿಬಿಟ್ಟು ಪ್ಲೇಟ್ ಹಾಕಿ ಮುಚ್ಚಿಕ್ಬೇಕು. ಇವಾಗ ಮಟನ್ ಮಸಾಲ 1 ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಈ ಥರ ತಿರುಗಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಮಟನಲ್ಲೆಲ್ಲ ಜ್ಯೂಸಿಯಾಗಿರುತ್ತೆ. ಮುಳ್ಳೆ ನಾವು ಕಚ್ಚುವಾಗಲಿ ಎಲ್ಲ ಟೈಮಲ್ಲೂ ಸ್ಪೈಸಿಯಾಗಿರುತ್ತೆ ಮಟನ್. ಆದ್ದರಿಂದ ಇವಾಗ ಮಟನ್ ಮಸಾಲ ಹಾಕಾಗಿದೆ. ಇವಾಗ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಯಾವ ರೀತಿ ಬೇಕೋ ಆ ರೀತಿ ನೀವು ಉಪ್ಪು ಖಾರ ನೋಡಿಕೊಂಡು ನೀವು ಖಾರದ ಪುಡಿ ಹಾಕ್ಕೊಳ್ಳಿ. ಜಾಸ್ತಿನೇ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಒಂದು ಮೀಡಿಯಮ್ ಖಾರದಲ್ಲಿದ್ರೇ ಮಟನ್ ಸಾರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಅದೆಲ್ಲ ತಿರುಗಿಸ್ಕೊಟ್ಟು 1 ನಿಮಿಷ ಆಯಿತು. ಇವಾಗ ಮಸಾಲೆ ನಾವು ರುಬ್ಬಿಕ್ಕಿದ್ನಲ್ಲ, ಆ ಮಸಾಲೆ ಇದ್ರೊಳಗೆ ಹಾಕಿ ಇನ್ನು ಸ್ವಲ್ಪ ಆ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ನಾವು ಮಸಾಲೆ ಚೆನ್ನಾಗಿ ಹುರಿದ್ರಿ ತೊಗೊಂಡಿರೋದ್ರಿಂದ ಜಾಸ್ತಿ ಎಣ್ಣೆ ಬಿಡೋ ಗಂಟ ಕುದಿಬೇಕನ್ನೋದು ಬೇಕಾಗಿಲ್ಲ. ಇವಾಗ ಮಿಕ್ಸ್ ಮಾಡಿ 1 ನಿಮಿಷ ಗಂಟ ಸುಮ್ಮನೆ ಮರಳಿದ್ರೆ ಸಾಕು.
ಒಂದು ನಿಮಿಷ ಗಂಟ ಮರಳಿಸಿಟ್ಟಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕ್ವಾಂಟಿಟಿ ನೀವು ಇಲ್ಲಿ ಹಾಕ್ಕೊಬೋದು. ಸ್ವಲ್ಪ ಮುದ್ದೆಗಂದರೆ ಸ್ವಲ್ಪ ಲೈಟಾಗಿ ತಿಕ್ಕಿರಲಿ. ಮಟನ್ ಸಾರು ಯಾವಾಗಲೂ ಬಂದು ನೀರು ಥರ ಇದ್ರೇ ಚೆನ್ನಾಗಿರೋದು, ಗಟ್ಟಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಹದದಲ್ಲಿದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಿಮಗೆ ಮಸಾಲೆ ಎಲ್ಲ ಅದರೊಳಗೆ ಇಳಿದಿದೆ ಅಂತ. ನೋಡಿರಿ ಇಷ್ಟು ಮಟ್ಟಕ್ಕೆ ನಮ್ಗೆ ಸಾರಿದ್ರೆ ಸಾಕು. ಇವಾಗ ಉಪ್ಪಿಲ್ಲ ಅಂದರೆ ಉಪ್ಪು, ಇಲ್ಲ ಖಾರ ಕಮ್ಮಿ ಇದ್ದರೆ ನೀವು ನೋಡ್ಕೊಂಬಿಟ್ಟು ಗ್ಯಾಸ್ ಉರಿ ಬಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 4ರಿಂದ 5 ವಿಷಲ್ ಬರೆಸ್ಕೊಬೇಕು ನಾವಿಲ್ಲಿ. ಉಪ್ಪೆಲ್ಲ ಆಗಿದ್ದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 4ರಿಂದ 5 ವಿಷಲು ಮೀಡಿಯಮ್ ಫ್ಲೇಮಲ್ಲಿ ಬರೆಸ್ಕೊಬೇಕು. ನಿಧಾನ ಕುಕ್ ಆಗುವಾಗಲೇ ಸಾರೂ ಚೆನ್ನಾಗಿರುತ್ತೆ, ಮಟನ್ನು ಒಳಗಡೆ ಸ್ಪೈಸಸ್ ಇಳಿದಿರುತ್ತೆ. ಇವಾಗ 5 ವಿಷಲ್ ಆಗಿದೆ. ನೋಡಿರಿ ನಾನು ಆಯಿಲ್ ಕಮ್ಮಿ ಹಾಕಿ ಮಾಡಿದ್ನಲ್ಲ, ಎಷ್ಟು ಆಯಿಲ್ ಬಿಟ್ಕೊಂಡಿದೆ ಅಂತ. ಆದ್ರಿಂದನೇ ಎಣ್ಣೆ ಯಾವಾಗಲೂ ಮಟನ್ ಸಾರಿಗೆ ಕಮ್ಮಿ ಹಾಕಿ ನಾವು ಮಾಡಬೇಕು. ನೋಡಿದ್ರೆ ಯಾವ ರೀತಿ ಮಟನ್ ಸಾರು ರೆಡಿ ಆಗಿದೆ ಅಂತ. ಮುದ್ದೆ, ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅನ್ಬೋದು. ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಒಳಗಡೆ ಎಲ್ಲ ಸ್ಪೈಸಸ್ ಇಳಿದಿದೆ. ನೀವು ಮೂಳೆ ಅದಕ್ಕೆ ಹಚ್ಚುವಾಗೆಲ್ಲ ಸ್ಪೈಸಸ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ಅನ್ನಕ್ಕೆ ಸರ್ವ್ ಮಾಡ್ತೀನಿ ಹೆಂಗಿರುತ್ತೆ ಅಂತ ನೋಡೋಣ. ನಾನು ಆಲ್ರೆಡಿ ಸಾರು ಮಾಡುವಾಗಲೇ ಬಿಸಿ ಬಿಸಿಗೆ ಅನ್ನ ರೆಡಿ ಮಾಡಿಬಿಟ್ಟೆ ತೋರಿಸೋದಕ್ಕೆ, ಸರ್ವ್ ಮಾಡೋದಕ್ಕೆ. ನೋಡಿರಿ ಮಟನ್ ಪೀಸೆಲ್ಲ ಯಾವ ಥರ ಹೂವು ಥರ ಬೆಂದಿದೆ. ಸಾರು ನೋಡಿರಿ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸಾರು ಸ್ವಲ್ಪ ತಿಕ್ನೆಸ್ಸಾಗುತ್ತೆ. ಆದ್ದರಿಂದ ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದೇ ಥರ ಮಟನ್ ಸಾರು ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೆಂಗಿತ್ತಂತ.